ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಹುಲಿಯೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಸತ್ಯದ ಕಥೆ. ಅದು ಫೆಬ್ರವರಿ 17, 2025 ವರ್ಷ. ದೊಡ್ಡದೊಂದು ಹುಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಶಿಕಾರಿಪುರ ತಾಲೂಕಿನ ಗಡಿ ಪ್ರದೇಶದಲ್ಲಿರುವಂಥ ಒಂದು ಜಲಾಶಯ ಇದೆ, ಅಂಬ್ಲಿಗೋಳ ನೀರಾವರಿ ಜಲಾಶಯ. ಅಲ್ಲಿ ದೊಡ್ಡ ಹುಲಿ ಒಂದು ಆ ಜಲಾಶಯಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಂತು. ಅಷ್ಟೇ ಅಲ್ಲ, ಅಲ್ಲೊಂದು ಚೀಟಿನೂ ಬರೆದಿಟ್ಟಿರೋದು, ಏನಂತ, ನನ್ನ ಸಾವಿಗೆ ನಾನೇ ಕಾರಣ ಅಂತ. ನಿಮಗೆ ಇದೇನದು ಅಂತ ಅನಿಸಿರ್ಬೋದು, ನಾವು ತಮಾಷೆ ಮಾಡ್ತಾರಂತ ಅನಿಸಿರ್ಬೋದು. ನಿಜಕ್ಕೂ ತಮಾಷೆ ಅಲ್ಲ. ಅಲ್ಲಿ ಫೆಬ್ರವರಿ 17ನೇ ತಾರೀಕು 2025 ಬೆಳ್ಳಂಬೆಳಗ್ಗೆ ಅಲ್ಲಿನ ಮೀನುಗಾರರು ಆ ಜಲಾಶಯದಲ್ಲಿ ಮೀನು ಹಿಡಿಲಿಕ್ಕೆ ಹೋದಾಗ ಒಂದು ಹುಲಿಯ ಕಳೆಬರ ತೇಲ್ತಾ ಇತ್ತು. ಮನುಷ್ಯರು ಆತ್ಮಹತ್ಯೆ ಮಾಡಿಕೊಂಡು ನೀರಲ್ಲಿ ತೇಲೋದು ಸಹಜ, ಆದರೆ ಹುಲಿ ದೇಹ ಅಲ್ಲಿ ತೇಲ್ತಾ ಇರೋದು ನೋಡಿ ಆ ಮೀನುಗಾರರು ಒಂದ್ಸಾರಿ ಭಯಪಟ್ಟರು ಕೂಡ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಹುಲಿ ಕಡಿಮೆ. ಈ ಒಂದು ಹುಲಿ ಆ ಭಾಗದಲ್ಲಿ ಕಳೆದ 7-8 ವರ್ಷದಿಂದನೂ ಸಂಚರಿಸ್ತಾ ಇತ್ತು. ಆದರೆ ಅದು ಆಳ ನೀರಲ್ಲಿ ಆ ಹುಲಿ ಬಿದ್ದು ಸತ್ತಿರೋದು ನೋಡಿ ಅವರಿಗೆ ಒಂದ್ಸರಿ ದಿಗ್ಭ್ರಮೆ ಆಯಿತು, ಇದೇನಾಗಿರ್ಬೋದು ಅಂತ. ರಾಷ್ಟ್ರೀಯ ಪ್ರಾಣಿ ಹುಲಿ, ಮತ್ತು ಅದನ್ನು ನೋಡಿದ ತಕ್ಷಣ ಸುಮ್ಮನಿದ್ರಾಗಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದರು. ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲರೂ ಬಂದರು, ಅವರು ನೋಡಿದರು. ಪ್ರಾರಂಭದಲ್ಲಿ ಒಂದು ಸುದ್ದಿ ಹರಡಿತು, ಹುಲಿ ನೀರಿಗೆ ಬಂದು ಬಿದ್ದು ಸತ್ತೋಯ್ತು ಅಂತ ಒಂದು ಸುದ್ದಿ ಬಂತು. ಅದ ನಂತರದಲ್ಲಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದರು, ಅವರ ಕಾನೂನು ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದರು. ವೈದ್ಯರುಗಳು ಬಂದರು, ಮಾಡಿದರು. ಪೋಸ್ಟ್ ಮಾರ್ಟಮ್ ವರದಿ ಬಂದ್ರ ಮೇಲೆ ಸತ್ಯಾಂಶ ಗೊತ್ತಾಗುತ್ತೆ ಅಂತ ಅವ್ರು ಹೇಳಿದರು. ಸ್ಥಳೀಯವಾಗಿ ಆ ಸ್ಥಳದಲ್ಲಿದ್ದವರು ನೋಡಿದ್ರು, ಹುಲಿ ಕುತ್ತಿಗೆ ಹತ್ರ 2 ಗುಂಡಿನ ಗುರುತಿನ ರಂಧ್ರಗಳಿತ್ತು. ಅಷ್ಟೇ ಅಲ್ಲ, ಆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಆ ರಂಧ್ರಗಳ ಫೋಟೋ ಕೂಡ ಇಲ್ಲಿ ಹಿಂದ್ಗಡೆ ಸ್ಕ್ರೀನಲ್ಲಿದೆ ನೋಡಿ. ಈಗ ಮುಂದೆ ಏನಾಯಿತು? ಮುಂದೆ ಅರಣ್ಯ ಮಂತ್ರಿಗಳು ತಕ್ಷಣದಲ್ಲಿ ಪ್ರತಿಕ್ರಿಯೆ ಮಾಡಿದರು. ತಕ್ಷಣ ನನಗೆ 10 ದಿನದಲ್ಲೋ 15 ದಿನದಲ್ಲೋ ವರದಿ ಕೊಡಬೇಕು. ಈ ಹುಲಿ ಅಲ್ಲಿ ಅರಣ್ಯದಲ್ಲಿ ಆ ಭಾಗದಲ್ಲಿ ಇಲ್ಲ, ಬೇರೆ ಕಡೆಯಿಂದ ಯಾರೋ ಕೊಂದು ಇಲ್ಲಿ ತಂದು ಹಾಕಿರ್ಬೇಕಂತ ಹೇಳಿದರು. ಅದ್ರ ಬಗ್ಗೆನೂ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಚರ್ಚೆಗಳಾಯಿತು. ಅಷ್ಟು ದೊಡ್ಡ ಹುಲಿನ ಬೇರೆ ಕಡೆಯಿಂದ ಹೊಡೆದು ಇಲ್ಲಿ ತಂದು ಹಾಕಿರ್ತಾರೆ ಅಂತ. ಇನ್ನೊಂದು, ಹುಲಿನೇ ಕೊಂದು ಹಾಕುವಂಥ ಶಿಕಾರಿಗಾರರು ನಮ್ಮ ಭಾಗದಲ್ಲಿ ಇಲ್ಲ. ಬೇರೆ ಹಂದಿ, ಜಿಂಕೆ ಇಂಥ ಕಾಡು ಪ್ರಾಣಿನ ಶಿಕಾರಿ ಮಾಡ್ಲಿಕ್ಕೆ ಹೋದವರು ಹುಲಿ ಅವರ ಏನು ಹೆಡ್ಲೈಟ್ ಹಾಕೊಂಡಿರ್ತಾರಲ್ಲ ಅದಕ್ಕೆ ಹುಲಿ ಬಂದಿರಬೇಕು. ಹುಲಿನ ಆ ಕಣ್ಣು ನೋಡಿದ ತಕ್ಷಣ ಅವರು ಮಿಸ್ ಆಗಿ ಪ್ರಾಣಿನೇ ಬಂತು ಅಂತೇಳಿ ಶೂಟ್ ಮಾಡಿ ಹುಲಿ ಸತ್ತೋಗಿರ್ಬೇಕು ಅಂತ ಕೆಲವರು ಹೇಳಿದರು. ಇನ್ನು ಕೆಲವರು ಈ ಹುಲಿ ಅಲ್ಲಿ ಇಲ್ಲಿ ದನಗಳನ್ನು ತಿಂತಿತ್ತು, ತೊಂದರೆ ಕೊಡುತ್ತೆ ಅಂತನೋ ಇನ್ನೇನು ಕಾರಣದಿಂದನೋ ಶೂಟ್ ಮಾಡಿದ್ದಾರೆ. ಆ ಹುಲಿ ಸತ್ತೋಗಿದೆ. ಸತ್ತೋದ ನಂತರ ಆ ಹುಲಿನ ತಗೊಂಡೋಗಿ ಜಲಾಶಯದಲ್ಲಿ ಹಾಕಿದ್ದಾರೆ ಅಂತ ಕೆಲವರು ಹೇಳಿದರು. ಇನ್ನು ಕೆಲವು ಸ್ಥಳೀಯರು ಹೇಳೋದು, ಪಕ್ಕದ ತಾಲೂಕಿಂದ ಶಿಕಾರಿಯ ಕಯಾಲಿ ಜನಗಳು ಇಲ್ಲಿ ಬರ್ತಾ ಇದ್ರು, ಕೆಲವರು ಮನೆಯಲ್ಲಿ ಉಳಿತಿದ್ರು, ಶಿಕಾರಿ ಮಾಡ್ತಾ ಇದ್ರು. ಹಾಗಾಗಿ ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅವರು ಏನಾದ್ರು ಈ ಹುಲಿನ ಶಿಕಾರಿಗೆ ಹೋದಾಗ ತಪ್ಪಾಗಿ ಗುರುತಿಸಿ ಕೊಂದಿರಬೇಕು
ನಂತರ ರಾಷ್ಟ್ರೀಯ ಪ್ರಾಣಿ ಹುಲಿ ಅದನ್ನು ಕೊಂದಿದ್ದಾರೆ ಅಂತ ಗೊತ್ತಾದರೆ ದೊಡ್ಡ ಶಿಕ್ಷೆ, ಜೈಲು ಅಂತ ಹೇಳಿ ತಂದು ಹಾಕಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಂತರದಲ್ಲಿ ಏನೇನು ನಡೀತು ನಮ್ಗೆ ಗೊತ್ತಿಲ್ಲ. ಆದರೆ FSL ರಿಪೋರ್ಟು ಬಂದಿದೆ. ಅದನ್ನು ಸಂಬಂಧಪಟ್ಟ ಇಲಾಖೆ ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ. ಆದರೆ ಆ FSL ರಿಸಲ್ಟ್ ಇದೇನಿದೆ ಅದರ ವರದಿ ಸಂಖ್ಯೆ FSL/FL/MS/FAS 70 2025 ಏನಂತ ಬರೆದಿದ್ದಾರಂತ ನಿಮ್ಗೆ ಹೇಳ್ತೇನೆ. ಲೇಖನ ಸಂಖ್ಯೆ 3ರಲ್ಲಿ 3A ಎಂದು ಗುರುತಿಸಲಾದ ಹುಲಿ ಚರ್ಮದ ತುಂಡಿನ ಮೇಲೆ ಒಂದು ರಂಧ್ರವಿದೆ. ಲೇಖನ ಸಂಖ್ಯೆ 3ರಲ್ಲಿ 3A ಎಂದು ಗುರುತಿಸಲಾದ ಚರ್ಮದ ತುಂಡಿನ ಮೇಲೆ ಇರುವ ರಂಧ್ರದ ಸುತ್ತಲೂ ಸೀಸ ಬ್ರಾಕೆಟ್ನಲ್ಲಿ PB ಮತ್ತು ತಾಮ್ರ ಬ್ರಾಕೆಟ್ನಲ್ಲಿ CU ಇರುವುದು ಪತ್ತೆಯಾಗಿಲ್ಲ. ಚರ್ಮದ ಮಾದರಿಯ ಮೇಲಿನ ರಂಧ್ರವು ಗುಂಡೇಟಿನಿಂದ ಉಂಟಾಗಿದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಯಾವುದೇ ಅಭಿಪ್ರಾಯ ಇಲ್ಲ. ಯಾಕೆಂದರೆ ಚರ್ಮದ ಮಾದರಿಯು ಕೊಳೆಯುವ ಸ್ಥಿತಿಯಲ್ಲಿತ್ತು. ಎರಡನೇದು, ಲೇಖನ ಸಂಖ್ಯೆ 3ರಲ್ಲಿ 3B ಎಂದು ಗುರುತಿಸಲಾದ ಇನ್ನೊಂದು ಹುಲಿ ಚರ್ಮದ ತುಂಡಿನ ಮೇಲೆ ಯಾವುದೇ ರಂಧ್ರವಿರಲಿಲ್ಲ. 3. ಲೇಖನ ಸಂಖ್ಯೆ 5ರಲ್ಲಿ ಸಂರಕ್ಷಕದಲ್ಲಿ ಸೀಸ ಮತ್ತು ತಾಮ್ರದ ಉಪಸ್ಥಿತಿ ಪತ್ತೆಯಾಗಿಲ್ಲ. ಅಂದರೆ FSL ರಿಸಲ್ಟ್ ಪ್ರಕಾರ, ಆ ಹುಲಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಹುಲಿ ಗುಂಡೇಟಿನಿಂದ ಸತ್ತಿಲ್ಲ. ಇಲ್ಲಿಗೆ ಏನಾಗಿರ್ಬೋದು ಹೇಳಿ? ಹುಲಿ ಜಿಗುಪ್ಸೆಯಿಂದ ಅದರ ಜೀವನದಲ್ಲಿ ಜಿಗುಪ್ಸೆ ಪಟ್ಕೊಂಡು ಆ ಪ್ರಾಯದ ಹುಲಿ ಅಂಬ್ಲಿಗೋಳ ಜಲಾಶಯಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಳ್ತು ಅಂತ ನೀವು ತೀರ್ಮಾನ ಮಾಡ್ಕೋಬೋದು ಅಲ್ವಾ? ಇದು ಒಂದು ಹುಲಿಯ ಆತ್ಮಹತ್ಯೆಯ ಸತ್ಯಕತೆ ಇರಬಹುದು ಅಂತ ನನಗೆ ಅನಿಸುತ್ತೆ. ಇನ್ನು ಮುಂದಿಂದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಮಸ್ಕಾರ.